10 things that make you powerful. ನಿಮ್ಮನ್ನು ಶಕ್ತಿಶಾಲಿ ಮಾಡುವಂಥ ಎರಡನೇ ಕಾರ್ಯ ಯಾವ್ದು ಗೊತ್ತಾ? ದೇವರನ್ನ ಪ್ರೀತಿ ಮಾಡೋದು. ದ ಲವಿಂಗ್ ಗಾಡ್. ಮಾರ್ಕನ ಸುವಾರ್ತೆ 12:30 ಹೇಳ್ತಾರೆ, ನಿನ್ನ ಕರ್ತನಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನ ಪ್ರೀತಿಸಬೇಕಂತ ವಾಕ್ಯ ಹೇಳ್ತಾ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ ಮೊದಲನೆಯ ಆಜ್ಞೆ. ಓಕೆ, ಗಮನ ಕೊಟ್ಟು ಕೇಳಿಸ್ಕೊಳ್ರಿಪ್ಪ. ನಾವು ದೇವರನ್ನ ತಿಳಿತಾ ನಾವು ಮಾಡುವ ಎರಡನೇ ಕಾರ್ಯ ದೇವರನ್ನ ಪ್ರೀತಿ ಮಾಡೋದು. ದೇವರನ್ನ ಪ್ರೀತಿ ಹೆಂಗ್ ಮಾಡ್ತೀವಪ್ಪ? ಹೆಂಗ್ ಮಾಡ್ತೀವಿ? ಸಿ, ಮೆನಿ ಪೀಪಲ್ ಥಿಂಕ್ ದೇ ಲವ್ ಗಾಡ್ ಎಮೋಷನಲಿ. ಎಮೋಷನಲ್ ಅಂದ್ರೆ ಏನು? ಈಗ ಯಾರಿಗಾರ ನಾವು ಪ್ರೀತಿಸ್ತೀವಿ ಅಂತ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತೀವಿ? ಒಂದು ರೋಸೋ, ಓಕೆ, ಈಗ ನಮ್ಮ ಮದುವೆ ಆಗಿದ್ರೆ ಏನೋ ಗಿಫ್ಟೋ ಏನೋ ತಗೊಂಡೋಗಿ ಕೊಟ್ಟೆ ಹೇಳ್ಬೇಕು, ಅದು ಬಿಟ್ಟು ದಾರಿ ಇಲ್ಲ. ಈಗ ದೇವ್ರನ್ನ ಪ್ರೀತಿಸ್ತೀವಿ ಅಂತ ಹೆಂಗೆ ಗೊತ್ತಾಗುತ್ತೆ? ದೇವರಿಗೆ ಹೆಂಗೆ ಪ್ರೀತಿಸ್ತೀವಿ ನಾವು? ಹೌ ವಿ ವಿಲ್ ಲವ್ ಗಾಡ್? ಸಭೆಯಲ್ಲಿ ಬಂದು ಹೇಳ್ಬಿಡ್ತಾರೆ ಜನ, ದೇಶವೇ ಪ್ರೀತಿ ಮಾಡುವೇನು. ಆಡೋದು ಯಾರು ಬೇಕಾದ್ರೆ ಆಡ್ತಾರೆ, ಆಡೋದು ಈಸಿ ಅಲ್ವಾ? ಪ್ರೀತಿ ಮಾಡೋದಂದ್ರೆ ಏನು ಕೇಳ್ಕೊಳ್ರಿಪ್ಪ ನನ್ನ ಮಾತನ್ನ. ದೇವರನ್ನ ಯಾರು ಪ್ರೀತಿಸ್ತಾರೋ ಆ ವ್ಯಕ್ತಿಗೆ ದೇವರು ಕೊಡಲಾರದಿರೋದು ಏನೂ ಇರೋದಿಲ್ಲ. ಅರ್ಥ ಆಗ್ತದೆಯಾ? ದೇವರನ್ನ ಪ್ರೀತಿಸುವವರಿಗೆ ಆತನಿಟ್ಟ ಶುಭಗಳಲ್ಲಿ ದೇವರು ಒಂದನ್ನು ಕಡಿಮೆ ಮಾಡೋದಿಲ್ಲ. ದೇವರನ್ನ ಪ್ರೀತಿಸುವವರಿಗೆ ದೇವರು ಉನ್ನತಗಳನ್ನು ತೋರಿಸೋದ್ರಲ್ಲಿ ಒಂದು ಕೂಡ ಕಡಿಮೆ ಮಾಡೋದಿಲ್ಲ. ಕೇಳ್ಕೊಳ್ಳಿ, ಸಭೆಯಲ್ಲಿ ಎಲ್ಲ ವಿಶ್ವಾಸಿಗಳು ಒಂದೇ ಅಂತ ಕೇಳಿದ್ರೆ ಒಂದೇ ಅಲ್ಲ. ಎಲ್ಲ ವಿಶ್ವಾಸಿಗಳು ಒಂದೇ ಅಲ್ಲ. ಮತ್ತು ದೇವರಿಗೆ ಭೇದ ಭಾವ ಇದೆಯಾ ಪಾಸ್ಟರ್ ಅಂತ ಕೇಳಿದ್ರೆ 100% ಭೇದ ಭಾವ ಇದೆ. ನೀವು ಯಾರು ಬಂದು ಅಯ್ಯೋ ದೇವರಿಗೆ ಭೇದ ಭಾವ ಮಾಡಲ್ಲ, ಅವಾಗ ಗಾಡ್ ಈಸ್ ಏನ್ಗಪ್ಪ ಸಮಾನಾಂತರ ದೇವರು, ಎಲ್ಲರಿಗೂ ಸಮ ನೋಡ್ತಾನೆ. ನೋ, ಡೋಂಟ್ ಥಿಂಕ್ ಸೊ. ಹಿ ನೆವರ್ ಸೀಸ್ ಎವ್ರಿಬಡಿ ಈಕ್ವಲಿ. ಅವ್ರಿಗೊಂದು ಈಕ್ವಲ್ ಮಾಡುವಂಥ ಮೆಷರ್ ಮಾಡೋದು ಇದಿದೆ. ಯಾರ ಹೃದಯ ದೇವ್ರನ್ನ ಪ್ರೀತಿಸುತ್ತದೋ ಅವ್ರು ಮುಂದೆ ಇರ್ತಾರೆ. ಯಾರ್ಯಾರು ಹೆಂಗೆ ದೇವ್ರನ್ನ ಪ್ರೀತಿಸ್ತಾರೋ ಆ ಲೈನಲ್ಲಿ ನಿಂತಿರ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತದೆಯಾ? ಆಮೆನ್. ದೇವರನ್ನ ಪ್ರೀತಿಸುವವರು ಮಾತ್ರವೇ ದೇವರ ಕಣ್ಣಿಗೆ ಮುಖ್ಯತ್ವವಾಗಿ ಕಾಣ್ತಾರೆ. ಅದಕ್ಕೆ ಸಭೆ ಬರೋ ಎಲ್ಲರೂ ಬ್ಲೆಸ್ ಆಗಲ್ಲ, ಸಭೆ ಬರೋ ಎಲ್ಲರ ಮೇಲೆ ಆಶೀರ್ವಾದ ಬರಲ್ಲ, ಸಭೆ ಬರೋ ಎಲ್ಲರ ಮೇಲೆ ಪ್ರವಾದನೆ ಬರೋದಿಲ್ಲ. ಅಮ್ಮ ಕೇಳಿಸ್ಕೊಳ್ರಿಪ್ಪ, ನಿಮ್ಗೊಂದು ಅದ್ಭುತ ಸತ್ಯ ಹೇಳ್ಕೊಡ್ತೀನಿ. ಹಳೆ ಒಡಂಬಡಿಕೆ ಕಾಲದಲ್ಲಾಗ್ಲಿ ಹೊಸ ಒಡಂಬಡಿಕೆ ಕಾಲದಲ್ಲಾಗ್ಲಿ ದೇವರು ಯಾರನ್ನಾರ ಬ್ಲೆಸ್ ಮಾಡಿದ್ರೆ ಇವ್ರು ತುಂಬಾ ಪ್ರೇಯರ್ ಮಾಡೋದಂತ ಬ್ಲೆಸ್ ಮಾಡಿಲ್ಲ. ಅವ್ರ ಹೃದಯ ಪೂರ್ವಕವಾಗಿ ದೇವರನ್ನ ಪ್ರೀತಿಸೋದನ್ನ ದೇವ್ರು ಬ್ಲೆಸ್ ಮಾಡಿದ್ದಾನೆ. ಹಲ್ಲೆಲೂಯಾ. It is not the prayer brings the blessing, it is the love for God brings the blessing. Hallelujah. ಈಗ ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಆಯ್ತಾ, ನಮ್ಮ ಮಕ್ಕಳು ನಮಗೆ ಗೊತ್ತಿರ್ತದೆ. ನಮ್ಮ ಮನೇಲಿ ಮಕ್ಕಳು ಬಂದು ನಮ್ಮನ್ನ ನೈಸ್ ಮಾಡುವಾಗ ಗೊತ್ತಿರ್ತದೆ, ಇದಕ್ಕೇನೋ ಬೇಕು ಏನೋ ಬೇಕಂದ್ರೆ ಗೊತ್ತಿರ್ತದೆ. ಓಕೆ, ಆದರೂ ನಾವೇನು ಮಾಡ್ತೀವಿ? ಕೂರಿಸ್ಕೊಳ್ತೀವಿ, ಅಪ್ಕೊಳ್ತೀವಿ, ಹಿಂಗಂತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾವ ಮಕ್ಕಳು ಬಂದು ಹೇಳಲ್ಲ ಅಪ್ಪ ನಿನ್ನ ಜೊತೆ ಇರ್ಬೇಕಂತ ಹೇಳಲ್ಲ. ಓಕೆ, ಆದರೆ ಏನಾರ ಬೇಕಿದ್ದಾಗ ಬರ್ತವೆ, ಬಂದು ಕುಂತ್ಕೊಳ್ತವೆ, ಮಾತಾಡ್ತವೆ, ನಮ್ಮ ಜೊತೆ ಸ್ಪೆಂಡ್ ಮಾಡ್ತವೆ ಟೈಮ್ನ. ನಾವು ಎಲ್ಲ ಬಿಟ್ಬಿಟ್ಟು ನನ್ನ ವರ್ಕ್ ಎಷ್ಟೇ ಇದ್ರು ನನ್ನ ಮಕ್ಕಳಿಗೆ ನಾನು ಟೈಮ್ ಕೊಡ್ತೀನಿ. ನಾನು ಬೈಬೆಳ್ತದೆ, ಈ ಭೂಲೋಕದಲ್ಲಿ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯ ಇತ್ತಂದ್ರೆ ಪರಲೋಕದ ದೇವರು ಒಳ್ಳೆಯವನು ಇನ್ನೆಷ್ಟು ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತನ ತನ್ನ ಪ್ರೀತಿಸೋರು ಎದುರು ನೋಡ್ತಾ ಇದ್ದಾನೆ. He seeing somebody to love him. ಸಭೆಯಲ್ಲಿ ಬರೋರು ಎಲ್ಲರೂ ಸಮನ ಇಲ್ಲ. ಯಾಕೆ ಸಮ ಇಲ್ಲ? ಯಾರ್ಯಾರು ದೇವರನ್ನ ಯಾವ ಮಟ್ಟಿಗೆ ಪ್ರೀತಿಸ್ತಾರೋ ಅದ್ರ ಮೇಲೆನೆ ದೇವರ ಅನುಗ್ರಹ, ದೇವರ ಬಹುಮಾನ, ದೇವರ ಆಶೀರ್ವಾದ, ದೇವರ ನೆಕ್ಸ್ಟ್ ಲೆವೆಲ್ ಕಾಣೋದು. ಹಲ್ಲೆಲೂಯಾ. ದಾವೀದನ ಯಾಕೆ ದೇವ್ರ ಮೇಲೆ ಎತ್ತದ ಗೊತ್ತಾ? ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ ಅಂದ. ಅವನು ಎಷ್ಟು ದೊಡ್ಡ ಪಾಪ ಮಾಡಿದ್ರು, ಅವನು ಎಷ್ಟು ದೊಡ್ಡ ಅನಿತ್ಯವಂತನಾಗಿದ್ರು ಅವನಿಗೆ ಗೊತ್ತು ಈ ದಾವೀದನಿಗೆ ನನ್ನ ಮೇಲೆ ಪ್ರೀತಿ ಇದೆ. ನಾನು ಏನು ಹೇಳಿದ್ರು ಇವನು ಮಾಡ್ತಾನೆ, ಯಾವ ಆಸೆ ಕೊಟ್ಟರು ನೆರವೇರಿಸ್ತಾನೆ, ಏನು ಮಾಡ್ಬೇಕಾದ್ರೆ ಇವನು ಮಾಡಕ್ ಸಾಧ್ಯ ಅಂತ ಗೊತ್ತು. ಅದಕ್ಕೆ ದೇವರು ಬೈಬಲ್ ಕೇಳ್ರಿ, ದೇವರು ಅವನ ಮೂಲಕನೇ ದಾವೀದನ ವಂಶದ ಹುಟ್ಟಿ ಬಂದ. ಪ್ರೀತಿಸುವವರ ಜೀವನದಲ್ಲಿಯೇ ದೇವರು ಅವ್ರ ಮಕ್ಕಳ ಸಂತತಿನ ಎಬ್ಸೋದು. ಹಲ್ಲೆಲೂಯಾ. ಪಾ ಮೈಕ್ ಆಸೆ ಪಡ್ಬೇಡ, ನೀನೇ ಮೈಕ್ ಆಗೋ. ಎಷ್ಟು ಆಮೇಲೆ ಅಂತೀರಿ? ಕಾಣಿಕೆ ಡಬ್ಬಕ್ಕೆ 10 ರೂಪಾಯಿ 20 ರೂಪಾಯಿ ಹಾಕ್ಬೇಡ, ನೀನೇ ಕಾಣಿಕೆ ಡಬ್ಬದಲ್ಲಿ ಬೀಳು. ಎಷ್ಟು ಆಮೇಲೆ ಅಂತೀರಿ? ಓಕೆ, ಯು ಗಿವ್ ಯೋರ್ ಸೆಲ್ಫ್ ಟು ಗಾಡ್. ಸಭೆಯಲ್ಲೂ ಕೂಡ ಅಷ್ಟೇ ದೇವ್ರ ಮಕ್ಕಳೇ, ನಿಮ್ಮನ್ನು ಶಕ್ತಿಶಾಲಿಯಾಗಿ ದೇವ್ರು ಮಾರ್ಪಡಿಸ್ಬೇಕಾ? ಯು ವಾಂಟ್ ಟು ಬಿ ಸ್ಟ್ರಾಂಗ್ ಅಂಡ್ ಪವರ್ಫುಲ್, ಡೂ ಒನ್ ಥಿಂಗ್. ಯಾರು ದೇವ್ರನ್ನ ಪ್ರೀತಿಸ್ತಾರೋ ಪ್ರೀತಿ ಮಾಡಲ್ಲ ನಿಮ್ಮ ಮನೆಯಲ್ಲಿ, ಯು ಸ್ಟ್ಯಾಂಡ್ ಫಾರ್ ಗಾಡ್. ನಿನ್ನೊಳಗೊಂದು ಪ್ಯಾಷನ್ನ ಬೆಳೆಸ್ಕೊ. ಹಲ್ಲೆಲೂಯಾ. ಯಾರನ್ನು ದೇವ್ರ ಮೇಲೆ ತರ್ತಾನೆ ಗೊತ್ತಪ್ಪ? ಕುಂತ್ಕೊಂಡೆ, ಅದ್ಭುತಕ್ಕೋಸ್ಕರ ಬಂದೆ, ಆಯ್ತು ನನಗೆ ಇದು ಕಷ್ಟಪ್ಪ ಅಷ್ಟೇ ಅನ್ನೋರಲ್ಲ. ತಮ್ಮ ಹೃದಯವನ್ನು ದೇವ್ರಿಗೆ ಕೊಡೋರು, ನನ್ನ ಪೂರ್ಣ ಪ್ರೀತಿನ ದೇವ್ರಿಗೆ ಕೊಡ್ತೀನಿ ಅನ್ನೋರು, ಏನು ಬಂದರೂ ದೇವ್ರಿಗಾಗಿ ನಿಲ್ತೀನಿ ಅನ್ನೋರು, ಪ್ಯಾಷನೆಟ್ ಆಗಿರೋ ಮೇಲೆ ದೇವ್ರ ಕಣ್ಗಳು ಬೀಳ್ತವೆ. ಎಷ್ಟು ಜನ ಆಮೇಲೆ ಅಂತೀರಿ? ಎಷ್ಟು ಜನ ಆಮೇಲೆ ಅಂತೀರಿ?
ನೀವು ಆರ್ಡಿನರಿ ಎಕ್ಸ್ಟ್ರಾರ್ಡನರಿಗೆ ಬರೋದು ಹಿಂಗೆ, ನೀವು ಆರ್ಡಿನರಿ ಎಕ್ಸ್ಟ್ರಾರ್ಡನರಿಗೆ ಬರೋದು ಹಿಂಗೇನೆ. ಫಸ್ಟ್ ದೇವ್ರನ್ನ ಪ್ರೀತಿಸೋದ್ರೆ ಏನು? ಎಮೋಷನಲ್ ಆಗಿ ಪ್ರೀತಿ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದು. ಯೋಹಾನ ಬರ ಸುವಾರ್ತೆ 14:15 ಹೇಳುತ್ತದೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನೀವು ನನ್ನನ್ನು ಪ್ರೀತಿಸಿದ ಹಾಗೆ. ಹಲ್ಲೆಲೂಯಾ. ಯೋಹಾನ ಬರ ಸುವಾರ್ತೆ 14:15, ನೀವು ನನ್ನನ್ನು ಪ್ರೀತಿಸುವುದಾದರೆ ಏನಪ್ಪ? ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಅದಕ್ಕೇನೆ ಪೇತ್ರನಿಗೆ ಹೇಳ್ದ, ನೋಡಪ್ಪ, ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಕುರಿಮರಿಗಳನ್ನು ಸಾಕು ಅಂದ. ಯಾರು ದೇವ್ರನ್ನ ಪ್ರೀತಿಸ್ತಾರೋ ಅವ್ರಿಗೆ ಪ್ರಮೋಷನ್, ಯಾರು ದೇವ್ರನ್ನ ಪ್ರೀತಿಸ್ತಾರೋ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ, ಯಾರು ದೇವ್ರನ್ನ ಪ್ರೀತಿಸ್ತಾರೋ ಅವ್ರಿಗೆ ಅಭಿಷೇಕ, ಯಾರು ದೇವ್ರನ್ನ ಪ್ರೀತಿಸ್ತಾರೋ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ದೇವ್ರು ಇಟ್ಟಿರೋದು. ಹಲ್ಲೆಲೂಯಾ. ಕೆಲವು ಟೈಮ್ ಪ್ರೀತಿ ಅಂತಂದ್ರೆ ದೇವ್ರು ಹೇಳೋದೆಲ್ಲ ಮಾಡ್ಬೇಕಾಗತ್ತೆ. ಹೇಳೋದಲ್ಲ, ಅದು ಮಾಡಬೇಡ, ಆಯ್ತು ಮಾಡಲ್ಲ, ಅಲ್ಲಿ ಹೋಗ್ಬೇಡ, ಹೋಗಲ್ಲ. ಆತನ ಮಾತು ಕೇಳೋದೆ ನೀವು ದೇವ್ರನ್ನ ಪ್ರೀತಿ ಮಾಡ್ದ ಹಾಗೆ. ಆತನ ಮಾತು ಕೇಳೋದು. ಇವತ್ತು ನಿಮ್ಮಲ್ಲಿ ಅನೇಕ ಸಂಗಡ ದೇವ್ರು ಮಾತಾಡೋಕೆ ಆಸೆ, ನಿನಗೆ ಹೇಳಿದ್ರೆ ಮಾತು ಕೇಳಲ್ಲ. ನೀನು ಎದ್ದು ಬೆಳಗ್ಗೆ ಮಾರ್ನಿಂಗ್ ಪ್ರೇಯರ್ ಮಾಡಿ, ದೇವರೇ ನನಗೆ ಆಗ್ತಾ ಇಲ್ಲಪ್ಪ, ಬಲಹೀನತೆಯಲ್ಲಿ ನಿನ್ನ ಕೃಪೆ ಕೊಡಪ್ಪ, ಅಷ್ಟೇ. ದೇವರಿಗೆ ಟಕ್ಕರ್ ಕೊಡ್ತಾರೆ ಇವು. ಆದರೆ ದೇವ್ರು ಏನು ಮಾತಾಡ್ಬೇಕು? ನೀನು ನನ್ನ ದೇಶಕ್ಕೆ ಕೊಂಡೋಗ್ತೀನಿ, ಅನೇಕ ಜನಕ್ಕೆ ಜಾತಿಗೆ ಆಶೀರ್ವಾದ ಮಾಡ್ತೀನಿ. ನಿಮಗೆ ಆ ಪದನೂ ಬರಲ್ಲ. ಅಪ್ಪಿತಪ್ಪಿ ನಿಮಗೆ ಯಾರು ಪ್ರವಾದನೆ ಹೇಳಿದ್ರೆ ನೀವೇ ಅನ್ಕೊಂಬಿಡ್ರಿ ಇದು ನಡೆಯಲ್ಲ ಅಂತ. ದೇವ್ರನ್ನ ನೀನು ಪ್ರೀತಿ ಮಾಡೋದಿತ್ತಂದ್ರೆ ನಿನ್ಗತ್ರ ನೀನು ಪ್ರವಾದಿನ ಎಳಿಬೇಡ, ಪ್ರವಾದನೆ ನಿನ್ನನ್ನು ಎಳಿತದೆ. ಹಲ್ಲೆಲೂಯಾ. ದ ಮೋರ್ ಯು ಲವ್ ಗಾಡ್, ಯಾರು ದೇವರನ್ನ ಪ್ರೀತಿಸ್ತಾರೋ, ಆತನಿಗಾಗಿ ಬದುಕು ತೀರ್ಮಾನ ಮಾಡ್ತಾರಲ್ಲ, ಆತನ ಪ್ರೀತಿಸ್ಬೇಕನ್ನ ಬಯಸ್ತಾರಲ್ಲ, ನಿಮಗಾಗಿ ದೇವರು ಏನು ಪ್ರವಾದನೆ ತರಬೇಕು, ಏನು ಮಾತು ತರಬೇಕು, ಆಯಾ ಕಾಲಕ್ಕೆ ಏನು ಆಶೀರ್ವಾದ ತರಬೇಕು, ನಿಮ್ಮ ಬದುಕಲ್ಲಿ ಬಂದೇ ಬರುತ್ತದೆ. ಆಮೇನ್. ನಿಮ್ಗೆ ಒಂದು ಕೊರತೆ ಆಗೋದಿಲ್ಲ. ಆಯಾ ಕಾಲಕ್ಕೆ ಜಾಬ್, ಆಯಾ ಕಾಲಕ್ಕೆ ನಿಮಗೆ ಬೇಕಾದ ಪ್ರತಿಯೊಂದು ದೇವರನ್ನ ಪ್ರೀತಿಸು ನಿಮಿತ್ತ ಬಂದೇ ಬರುತ್ತದೆ. ನಿಮಗಾಗಿ ದೇವ್ರು ದೊಡ್ಡ ದೊಡ್ಡ ಕಾರ್ಯ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಸಭೆಯಲ್ಲಿ ಹೆಂಗಿರ್ಬೇಕು ಗೊತ್ತಾ? ಒಂದು ವಿಶ್ವಾಸಿ ಇನ್ನೊಂದು ವಿಶ್ವಾಸಿಗೆ ಹೆಂಗೆ ಬೇರ್ಪಡಂದ್ರೆ, ನಾನು ಕಪ್ಪು ನೀನು ಬಿಳಿ ಅಂತಿರಬಾರ್ದು, ನಿನಗಿಂತ ನಾನು ಜಾಸ್ತಿ ಪ್ರೀತಿಸ್ತೀನಿ ಯೇಸು ಅಂತಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ತನ್ನ ಪೇತ್ರನ ಕರೆದು ಏನಂತಂದ? ಪೇತ್ರನೇ, ಇವರೆಲ್ಲರಿಗಿಂತ ನನ್ನನ್ನು ಹೆಚ್ಚು ಪ್ರೀತಿಸ್ತೀಯ ಅಂತ ಕೇಳ್ದ. ಅದಕ್ಕೆ ಅವನೇನಂದ? ಸರ್, ಎಲ್ಲೆಲ್ಲೋ ಬಂದಿದ್ದೀನಿ ನಿಮ್ಮ ಜೊತೆ, ಅವಾಗ ಗೊತ್ತಾಗಿಲ್ವ ನಾನು ಪ್ರೀತಿಸ್ತೀನಿ? ಯೇಸು ಸ್ವಾಮಿ ಕೇಳಿದ್ರು ಮತ್ತೆ 2ನೇ ಟೈಮ್, ಪ್ರೀತಿಸ್ತೀನಪ್ಪ. ಅವನು ಹೇಳ್ದ, ಮಲ್ಕನ್ ಕಿವಿ ಕಟ್ ಮಾಡಿದ್ಯಾರು? ನಾನು ತಾನೆ. ಯಾರು ಬಂದ್ರ? ನೀನು ಬಿಡ್ಸಕ್ಕೆ ಯಾರೊಬ್ರು ಬರಲಿಲ್ಲ, ಕಟ್ ಮಾಡಿದ್ದು ನಾನೇ. 3rd ಟೈಮ್ ಮತ್ತೇನು ಕೇಳಿದ್ರು? ನನ್ನನ್ನು ನೀನು ಪ್ರೀತಿಸ್ತೀಯ? ಈಗ ಪೇತ್ರನಿಗೆ ಹೇಳಕ್ಕೆ ಏನೂ ಇಲ್ಲ, ಯಾವ ಇನ್ಸಿಡೆಂಟು ಇಲ್ಲ, ಯಾವ ಆಕ್ಸಿಡೆಂಟು ಇಲ್ಲ. ಈಗ ಅವನು ಹೇಳ್ದ, ನೀನೇ ಬಲ್ಲೆ, ನೀನು ನನ್ನನ್ನು ಪ್ರೀತಿಸಿದ್ರೆ ನನ್ನ ಹಾಡುಗಳನ್ನು ಮೇಯ್ಸಪ್ಪ, ನನ್ನ ಕುರಿಗಳನ್ನು ಮೇಯ್ಸಿ. ಕೇಳ್ರಿ, ನೀವು ದೇವರನ್ನ ಪ್ರೀತಿಸಿದ್ರೆ ಮಾತ್ರನೇ ನಿಮ್ಮ ಲೈಫ್ ಇನ್ನೊಂದು ಲೆವೆಲ್ಗೆ ಹೋಗುತ್ತದೆ. ಅಲ್ಲಲ್ವಯ್ಯ. ದೇವರನ್ನ ಪ್ರೀತಿಸುವವ್ರನ್ನ ದೇವರು ಎಲ್ಲಿಗೂ ಯಾರ ಮುಂದೆನೂ ಬಿಟ್ಕೊಡಲ್ಲ, ಯಾರ ಮುಂದೆ ಬಿಟ್ಕೊಡಲ್ಲ. ನನ್ನ ಮಾತನ್ನ ಕೇಳ್ರಿ, ಅವ್ರು ಇಂಜಾರು ಹೋಗ್ಬೇಕಂತ ಪ್ರಯತ್ನ ಪಟ್ಟರು, ಹೆಂಗಾರ ಎತ್ತಕೊಂಬರ್ತಾರೆ ಹೊರತು ಬಿಡಲ್ಲ ದೇವರು. ಏಮೇನ್? ಅರ್ಥ ಆಗ್ತದ್ಯಾ? ದೇವ್ರನ್ನ ಪ್ರೀತಿಸೋರನ್ನ ದೇವ್ರು ಬಿಡಲ್ಲ. ಸಭೆಯಲ್ಲಿ 10 ಜನ ಹೋಗೋದಕ್ಕೂ ಆ ಒಬ್ಬ ಪ್ರೀತಿ ಮಾಡೋನು ಹೋಗೋದಕ್ಕೂ ವ್ಯತ್ಯಾಸ ಇದೆ. ದೇವ್ರು ಅವನಿಗೋಸ್ಕರ ಬೇಕಾದ್ರೆ ಒಂದು ಪ್ರವಾದಿನ ಕರೆಸ್ಬಿಡ್ತಾರ ಬೆಳಗ್ಗೆ. ಪಾಸ್ಟಿಗೆ ಗೊತ್ತಿರಲ್ಲ ಯಾಕೆ ಬಂದ್ರಪ್ಪ ಅಯ್ಯಪ್ಪ ಅಂತ, ಆಯ್ತಾ? ಆ ಒಬ್ಬ ವ್ಯಕ್ತಿಗೋಸ್ಕರ ದೇವ್ರು ಮಾತಾಡ್ತಾನೆ. ಎಷ್ಟು ಅರ್ಥ ಆಗ್ತದೆ? ಹಲ್ಲೆಲೂಯಾ. ನಿಮ್ಮಲ್ಲಿ ಅನೇಕರು ಯಾವತ್ತೋ ಇಂಜಾರು ಹೋಗ್ಬೇಕಾದ್ರೆ ಕೂತಿದ್ದೀರಿ. ಏನು ಗೊತ್ತಾ? ದೇವರು ಯಾವತ್ತೋ ಒಂದು ದಿವಸ ನಿಮ್ಮ ಪ್ರೀತಿನ ನೋಡಿದ್ದಾನೆ, ಏನೋ ಒಂದ್ಸಲ ನಿಮ್ಮಲ್ಲಿರುವಂಥ ಕರುಣೆ ನೋಡಿದ್ದಾನೆ, ನೀವು ದೇವರಿಗಾಗಿ ಪಟ್ಟ ತವಕವನ್ನು ನೋಡಿದ, ಅದಕ್ಕೆ ದೇವರಿಗೆ ಕೂರಿಸಿದ್ದಾನೆ. ಆಮೆನ್. ಇನ್ಮೇಲೆ ಯವನಸ್ಥ ಮಕ್ಕಳು, ಡಿಸೈಡ್ ಯುವರ್ ಸೆಲ್ಫ್. ನಾನು ಇನ್ಮೇಲೆ ಯೇಸುವನ್ನು ಪ್ರೀತಿಸ್ತೀನಿ. ರೋಗದಿದ್ದಾಗ ಬಂದಿದ್ಯಾರು? ಸಾಲದಲ್ಲಿದ್ದಾಗ ಬಂದಿದ್ಯಾರು? ಕಷ್ಟದಲ್ಲಿದ್ದಾಗ ಬಂದಿದ್ಯಾರು? ಕಣ್ಣೀರು ಹಾಕುವಾಗ ಬಂದಿದ್ಯಾರು? ಈ ದೇವರೇ ನಮ್ಮನ್ನು ಹುಡ್ಕೊಂಡ್ ಬಂದಿರೋದು. ಎಷ್ಟು ಆಮೇಲೆ ಅಂತೀರಿ? ಇಷ್ಟು ಪಾಪ ಮಾಡಿದ್ರು, ಅನೀತಿ ಮಾಡಿದ್ರು ಪ್ರೀತಿಸಿದ್ಯಾರು? ನನಗಾಗಿ ಪ್ರಾಣ ಕೊಟ್ಟಿದ್ಯಾರು? ಈ ದೇವರು. ನಾನು ಅಪ್ಪನಂಬಿಗಸ್ತನಾಗಿರುವಾಗ ನನಗೋಸ್ಕರ ಎಲ್ಲ ಮರಣವನ್ನು ಅನುಭವಿಸಿದ್ಯಾರು? ಈ ದೇವರು. ಈ ದೇವರು ನನಗೋಸ್ಕರ ಇಷ್ಟು ಮಾಡಿರ್ಬೇಕಾದ್ರೆ ಈತನ ನನ್ನ ಪ್ರೀತಿ ಮಾಡಿದ್ರೆ ಏನ್ರಿ ಕಷ್ಟ? ಹಲ್ಲೆಲೂಯಾ. ಇವತ್ತು ನೀವು ಪ್ರೇಯರ್ ಮಾಡಿಲ್ಲ, ಅದಕ್ಕೆ ಇವತ್ತು ಆಶೀರ್ವಾದ ಕಟ್ ಅಂತ ಹೇಳಿದಾನೆ ದೇವರು. ಪ್ರತಿ ದಿವಸ ಆತನ ಕೃಪೆ ಹೊಸದಾಗಿ ಒದಗಿ ಬರ್ತದೆ. ಹಲ್ಲೆಲೂಯಾ. ಎಷ್ಟು ಗಂಡಾಂತರ ದೇವ್ರು ಕಾಪಾಡ್ತಾ ಇದ್ದಾನೆ, ಎಷ್ಟು ಹೋರಾಟನ ದೇವ್ರು ಕಾಪಾಡ್ತಾ ಇದ್ದಾನೆ, ಎಷ್ಟು ಇಕ್ಕಟ್ಟನ ದೇವ್ರು ಕಾಪಾಡ್ತಾ ಇದ್ದಾನೆ, ಎಲ್ಲ ಕೇಡಿನ ದೇವ್ರು ಕಾಪಾಡ್ತಾ ಇದ್ದಾನೆ, ಕೆಟ್ಟ ಜನರಿಂದ ದೇವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಇವತ್ತೊಂದು ತೀರ್ಮಾನ ಮಾಡಿ, ನಾನು ದೇವ್ರು ಪ್ರೀತಿಸ್ತೀನಿ. ಹಲ್ಲೆಲೂಯಾ. ನಾ ಹೇಳ್ತೀನಿ ಕೇಳ್ರಿ, ದೇವ್ರನ್ನ ಪ್ರೀತಿಸುವವರು ದೇವರಿರುವ ಸ್ಥಳಗಳಲ್ಲಿ ಚಲಿಸ್ತಾರೆ. ನೀವು ಯಾವುದನ್ನ ಪ್ರೀತಿಸ್ತೀರೋ
ಆ ಪ್ರೀತಿಗಾಗಿ ಏನ್ ಬೇಕಾದ್ರೂ ಮಾಡ್ತೀರಿ. ನೀವು ಯಾರನ್ನ ಪ್ರೀತಿಸ್ತೀರೋ ಆ ಪ್ರೀತಿಗಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀರಿ. ದೇವರನ್ನ ಪ್ರೀತಿಸುವಾಗ ಕೆಲವೊಮ್ಮೆ ಎಮೋಷನ್ ವರ್ಕ್ ಆಗೋದಿಲ್ಲ, ನಮ್ಮ ಕ್ರಿಯೆಗಳ ಮೂಲಕ ದೇವರು ಹೇಳಿದ್ದನ್ನು ಮಾಡ್ಬೇಕು. ಅಬ್ರಹಾಮ ತನ್ನ ಒಬ್ಬನೇ ಮಗನನ್ನು ಕೊಡೋದಕ್ಕೆ ಮುಂದೆ ಹೋದ, ಅದು ದೇವ್ರ ಮುಂದೆ ಪ್ರೀತಿ ಅಂತ ಅನಿಸ್ತು. ಆಮೆನ್.